ಇಡೀ 24 ಗಂಟೆ ಕಪ್ಪೆ ತರ ವಟ 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 ಅಂತ ಇರ್ತಾಳೆ ಗೈಸ್. ಎಲ್ಲಿ ಹೇಳು ನೋಡಿ ಗೈಸ್, ಆಗ್ಲೇ ಕೋಪ ಮಾಡ್ಕೊಂಡು ಒಬ್ಳೆ ಹೋಯ್ತಾವಳೆ. ಆ ಮೂಡ್ ಔಟ್ ಅಲ್ಲೇನೆ ಲೈಕ್ ಲಾಗ್ ಬೇಡ ಏನ್ ಬೇಡ ಅನ್ಸ್ತು. ನೀನೇ ಸತ್ತೋಗ್ತೀಯ ನೋಡಿ, ಬರೇನೆ ಬಂದ್ಬಿಡ್ತಾಳೆ. ಇಲ್ಲ ಮಾತು ಬರಲ್ಲ ಇವಳಿಗೆ. ಸೊ ಇವತ್ತೆಲ್ಲ ನನಗೊಂಥರ ನೆಮ್ಮದಿ, ಸುಖ, ಸಂತೋಷ, ಶಾಂತಿ. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ಇವಾಗ ಆಕ್ಚುಲಿ ಆಚೆ ಹೋಗ್ತಾ ಇದೀವಿ ನಾವು. ಇವಳು ನೋಡಿ, ಟಾಟಾ. ಪ್ಲೇನ್ ಕಿಸ್ ಕೊಡುವ ಚಿನ್ನ, ಪ್ಲೇನ್ ಕಿಸ್ ನೀನ್ ಕೊಡು. ಬಾಯ್, ಟಾಟಾ. ಸೊ ಇವಾಗ ಹೊರಡುವ. ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಚ್ಚು ಪಾಪು ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಲಾಗ್ ಜೊತೆ ಬಂದಿದ್ದೀವಿ. ಏನಂತ ಅಂದ್ರೆ, ಇವತ್ತು ಆಕ್ಚುಲಿ ಸ್ವಲ್ಪ ಶಾಪಿಂಗ್ ಹೋಗ್ಬೇಕಾಗಿತ್ತು. ಹೋಮ್ ಮೇಕ್ ಓವರ್ ಮಾಡೋಣ ಅಂತ, ಐಡಿಯಾ ಹೋಗೋಣ ಅಂತ. ಸ್ವಲ್ಪ ಮನೇಲಿರುವಂತ ಐಟಮ್ಸ್ ನ ಚೇಂಜ್ ಮಾಡೋಣ, ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಯಾಕೆಂದ್ರೆ ನೀವೇ ಕಮೆಂಟ್ ಮಾಡ್ತಾ ಇರ್ತೀರಾ, ಅದೇ ಸ್ಕ್ರೀನು ಅದೇ ಸೋಫಾ ಅಂತ. ಏನ್ ಮಾಡೋದು, ನಮ್ಗೆ ಯಾರು ಸೋಫಾ ಕೊಡ್ಸಲ್ಲ, ನಾವೇ ತಗೋಬೇಕು. ಸೊ ಬಟ್ಟೆ ಆದ್ರೆ ಚೇಂಜ್ ಮಾಡ್ಬೋದು ಗೈಸ್, ಸೋಫಾ ಎಲ್ಲ ಚೇಂಜ್ ಮಾಡಿ ಅಂದ್ರೆ ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡೋದು. ಇರ್ಲಿ ನೋಡೋಣ, ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಐಕಿಯಾಗೆ ನೋಡ್ಕೊಂಡ್ ಬರೋಣ ಏನೇನಿದೆ, ನಮ್ ಬಜೆಟ್ಗೆ ಸಿಗತ್ತಾ ಏನು ಎತ್ತ ಅಂತ. ಅದಕ್ಕಿಂತ ಮುಖ್ಯ ಏನಂತ ಅಂದ್ರೆ, ಇವತ್ತು ಇವಳು ಮಾತಾಡಲ್ಲ, ಓಕೆನಾ? ಇವಳು ಮಾತಾಡಲ್ಲ. ಸೊ ಇವತ್ತು ಮಾತಾಡಲ್ಲ, ನಾನೇ ಡಬ್ಬಿಂಗ್ ಮಾಡ್ತೀನಿ. ಇವಳು ಏನ್ ಮಾತಾಡ್ತಾಳೆ ಅಂದ್ರೆ ಮೈಂಡ್ ಅಲ್ಲಿ ಏನಿರುತ್ತೆ ಅದನ್ನ ನಾನು ಡಬ್ ಮಾಡ್ತೀನಿ. ಲೈಕ್ ಏನ್ ಹೇಳ್ತಾರದು, ಎನೆಕ್ಟ್ ಮಾಡ್ತೀನಿ. ಇವಳು ಮೈಂಡ್ ಅಲ್ಲಿ ಇರೋದನ್ನ ನಾನು ಹೇಳ್ತೀನಿ, ಈ ತರ ಇರ್ಬೋದು ಅಂತ. ಇವಳು ಆಕ್ಟಿಂಗ್ ಮಾಡಿ ತೋರಿಸ್ತಾಳೆ. ಸೊ ಇವತ್ತೆಲ್ಲ ನನ್ಗೊಂಥರ ನೆಮ್ಮದಿ, ಸುಖ, ಸಂತೋಷ, ಶಾಂತಿ ಎಲ್ಲ ಅಷ್ಟೇ. ಸ್ಟಾಪ್. ಇಲ್ಲ ಸ್ಟಾರ್ಟ್. ಸೊ ಇವಾಗಿಂದ ಮಾತಾಡಂಗಿಲ್ಲ ನೀನು ಏನು ಹೇಳಿದ್ರು. ಸೊ ಏನು ಹೇಳ್ಬೇಕು ಅಂದ್ರೂ ಸಮಯ ಮಾಡ್ಬಿಟ್ಟು ಅದನ್ನ ನಾನು ಅಲ್ಲಿ ಹೇಳ್ತೀನಿ. ಏನಾದ್ರು ಹೇಳ್ಬೇಕು, ಕಾರ್ಡ್ ತಗೊಂಡು ಅಲ್ಲೋಗಿ ತೋರಿಸ್ಬೇಕು. ಅವ್ರಿಗೆ ದುಡ್ಡು ಕೇಳ್ಬೇಕು, ಕಾರ್ಡ್ ಕೊಟ್ಬಿಟ್ಟು. ಮತ್ತೆ ಇದೇನು ATM ಕಾರ್ಡ, ಕ್ರೆಡಿಟ್ ಕಾರ್ಡ್ ಬೇಕು, ಪೆಟ್ರೋಲ್ ಕಾರ್ಡು ಮಾಡ್ಕೊಡಿತಾರೆ, ರೀಚಾರ್ಜ್ ಮಾಡಿಸ್ಬೇಕು ಅಂತ ಹೇಳು. ಬಡ್ಡಿ ಬಾ, ರೀಚಾರ್ಜ್ ಮಾಡ್ಸಲ್ಲ ಬಸ್ ಹೋಗಿ. 2 ಕಾರ್ಡು, ನಿಂದು ಫೋನು, ನೀನು ಬರ್ತಾ ಇದೆಯಾ ತಗೊಂಡು. ಇಲ್ಲ ಫೈನಲ್ ಆಗಿ ಇವಳು ಏನಾದರೂ ಇನ್ ಬಿಟ್ವೀನ್ ಆಫ್ ದಿ ಕ್ಯಾಮ್ರಾ ಏನಾರ ಮಾತಾಡಿದ್ರು ಪಟ್ಟಂದ ನಾನು ಕ್ಯಾಮ್ರಾ ಎತ್ತೀನಿ. ಸೊ ಮಾತಾಡೋಂಗಿಲ್ಲ. ನನಗೆ ನಿಜ ಇವತ್ತು ಎಷ್ಟು ಖುಷಿ ಆಯ್ತೈತೆ ಅಂದರೆ, ನನ್ನ ಖುಷಿಗೆ ಒಂದು ಇದೇ ಇಲ್ಲ, ಅಳತೆನೇ ಇಲ್ಲ. ಇವತ್ತೆಲ್ಲ ಮಾತಾಡೋಂಗಿಲ್ಲ, ಮನೇಲೂ ಅಷ್ಟೇ ಮಾತಾಡೋಂಗಿಲ್ಲ. ಅಂದರೆ ಇವತ್ತೆಲ್ಲ ಅಂದರೆ ಮನೆಗೆ ಹೋದ್ಮೇಲೂ ಮಾತಾಡೋಂಗಿಲ್ಲ ಅಂದರೆ ಮಾತಾಡೋಂಗಿಲ್ಲ. ಸೀರಿಯಸ್ ಆಗಿ ಮಾಡಬೇಕು. ಇಲ್ಲ ಅಂತ ಅಂದರೆ ಎಲ್ಲ ಅಲ್ಲಿ ನೋಡ್ತಾವ್ರಲ್ಲ ಅವರೆಲ್ಲ ಬೇಡ ಬಿಡಿ ಹೋಗಿ. ಗೈಸ್, ಈಗ ರೀಚಾರ್ಜ್ ಕೂಡ ಇವಳೇ ಮಾಡ್ತಾಳೆ. ಅವ್ರಿಗೆ ಅಮೌಂಟ್ ಹೇಳ್ಬೇಕು ಇವಳು. ಇವಾಗ ಎಷ್ಟು ಏನು ಅಂತ ಅಮೌಂಟ್ ಹೇಳಿ. ಎಷ್ಟು ಮಾಡಿಸ್ತೀಯ ರೀಚಾರ್ಜು? 1000 ರೂಪಾಯಿ? ಹಾಂ, ಮತ್ತೆ 10 ರೂಪಾಯಿ? ಎಷ್ಟು ಮಾಡಿಸ್ತೀಯ? 100 ರೂಪಾಯಿ? ಅದಕ್ಕೆ 100, ಇದಕ್ಕೆ 100? 50 ಮಾಡಿಸಿ ಸಾಕು. ಗೈಸ್, ಕಾಸು ಕೊಡ್ತಾಯಿದ್ದೀನಿ ನಾನೇ. ಅದ್ರ ಮೇಲೆ ಬರೆದ್ಬಿಟ್ಟು ಕೊಡ್ಬೇಕಾ ಮತ್ತೆ? ಸತ್ಲಿ ಇವತ್ತು ನನ್ನ ಕೈ ಸಿಗಾಕೊಂಡು. 500 ರೂಪಾಯಾ? 50 ಮಾಡೋಣ. ಇದಕ್ಕೆ 50, ಅದಕ್ಕೆ 50. ಇಲ್ಲ ಮಾತು ಬರಲ್ಲ ಇವಳಿಗೆ. ಹಾಂ, ಕರೆಕ್ಟಾಗಿ ಹೇಳ್ಬೇಕು, ಮಾತು ಬರಲ್ಲ ಅಣ್ಣ. ಮೂಕಿ ಅವರು 500 ರೂಪಾಯಿ ಅನ್ಕೊಂಬಿಟ್ಟವ್ರೆ. ಆಯ್ತಾ ಅಣ್ಣ? 2ಕ್ಕೂ ಆಯ್ತಾ? ಥ್ಯಾಂಕ್ಸ್ ಅಣ್ಣ. ಬಾ ಗೈಸ್, ಹಂಗೆ ಹೇಳಿದ್ರೆ ಯಾರಿಗೆ ಅರ್ಥ ಆಗುತ್ತೆ ಅಂತ ಅವರು. ಏನು ಹೊಡೆಯೋದೆಲ್ಲ ಇವಾಗ ಮಾಡೋಂಗಿಲ್ಲ. ಏನು ಕಾಸು ವಾಪಸ್ ಕೊಡ್ಬೇಕು. ಓಕೆ ಆಯಿತು. ಇದು ಎಂಟ್ರಿ, ಇದೆಲ್ಲ ಇದು ಎಕ್ಸಿಟ್. ಇದು ಎಂಟ್ರಿ ಅಲ್ಲಿಂದ ಬರಬೇಕು.
ಸುಮ್ಮನೆ ನಿಮಗೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಇದು ಮಾಡೋದಲ್ಲ. ನೋಡಿ ಗೈಸ್, ಆಪೋಸಿಟ್ ಎಕ್ಸಿಟಲ್ಲಿ ಕರ್ಕೊಂಬರ್ತಾವಳು ಇವಳು. ಸೊ ಏನಾದರೂ ಹೇಳ್ಬೇಕನ್ಸ್ತೈತಾ ಹೋಗೋಕ್ಕಿಂತ ಮುಂಚೆ? ಎಷ್ಟಿದೆ ಗೊತ್ತಿಲ್ಲ, ಅಲ್ಲಿ ಬಿಡಲಿಲ್ಲ ಅಂದರೆ ಗೈಸ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳೋಕ್ಕೆ ನೋಡಿ, ಬ್ಯಾಲೆನ್ಸ್ ನೋಡ್ಬೇಕು ತಾನೇ ಅವಳು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಓ ಚಿಕ್ಕಬಿದ್ರಕಲ್ ಮಾಧವರವ್ರಿಗೂ ಹೋಗ್ಬಿಟ್ಟಿದೆ ಮೆಟ್ರೋ, ಗೊತ್ತೇ ಇಲ್ಲ ಗೈಸ್ ನಮಗೆ. ಸೂಪರ್. ಹೋಗ್ಬೇಕಾ? ಹೋಯ್ತು ಅಲ್ವಾ? ನಾನು ಒಬ್ಬನೇ ಹೋಗ್ಬೇಕಾ? ಹೋಗ್ಲಾ? ಏನು ನಡ್ಕೊಂಡು ಹೋಗೋದು ಬೇಡವಾ? ಅದು ಲಿಫ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ವಲ್ಲ. ಯಾಕೆ ಮೆಂಟ್ಲು? ಎರಡಕ್ಕೆ ಹೋಗ್ಬೇಕಾ? ಅಲ್ಲ, ಅಲ್ಲಿ ಶೌಚಾಲಯ ಅಂತ ಐತೆ, ಟಾಯ್ಲೆಟು. ಎರಡಕ್ಕೆ ಹೋಗಲ್ಲ, ಇಬ್ರು ಹೋಗ್ಬೇಕಾ? ಇವಳು ಯಾವ ಸರಿಯಾಗಿ ಮಾತಾಡು ನೀನು. ಬಾಯಿ ಮಾತಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಏನೇನು ಮಾತಾಡ್ತಾವಳೆ. ಇಬ್ರು ಹೋಗೋಕ್ಕಾಗ್ತದ? ಅದು ಲೇಡೀಸೇ ಸಪ್ರೇಟು, ಜೆಂಟ್ಸೇ ಸಪ್ರೇಟ್ ಇರುತ್ತೆ. ಗೈಸ್ ಅಲ್ವಾ ಗೈಸ್ ಒಳ್ಳೆ ಮಜಾ ಇರುತ್ತೆ. ಈ ಲಾಗ್ನ ಮಿಸ್ ಮಾಡ್ಕೊಬೇಡಿ. ಸ್ವಲ್ಪ ಲಾಂಗಾಗಿ ಬರ್ಬೋದು. ಸೊ ನೋಡೋಣ. ಇವಳು ಇವತ್ತೆಲ್ಲ ಮಾತಿಲ್ದಂಗೆ ಇಡೀ 24 ಗಂಟೆ ಕಪ್ಪೆ ಥರ ವಟ 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 ಅಂತ ಇರ್ತಾಳೆ ಗೈಸ್. ಒಂದಿನೂ ಮಾತಾಡದೇ ಇರೋಂಥ ದಿನವೇ ಇಲ್ಲ. ಮಾತಾಡೋಕ್ಕೆ ತಿನ್ನೋಕ್ಕೆ ಅಂತ ಹುಟ್ಟಿರೋವಂಥ ಒಬ್ಬಳೇ ಅಂದರೆ ಇವಳೆ ಮೇ ಬಿ. ಸೊ ಇವತ್ತು ಮಾತಾಡ್ದಂಗೆ ಇರ್ತಾಳೆ ಅಂತ ಅಂದರೆ ಗ್ರೇಟ್ ಇವಳು. ಸೊ ನೋಡೋಣ ಹೆಂಗಿರ್ತಾಳೆ ಮಾತಾಡ್ದಂಗೆ ಇವತ್ತು. ನನಗೂ ಕ್ಯೂರಿಯಾಸಿಟಿ ಇದೆ. ದಿಸ್ ದ ಫಸ್ಟ್ ಟೈಮ್ ನಾವು ಟ್ರಯಲ್ ಮಾಡ್ತಾ ಇರೋದು. ಅಳ್ಬೇಕಾ? ಕುತ್ಕೋ ಬಾ, ಅಳು, ಕುತ್ಕೋ, ಚಕ್ರದಲ್ಲಿ ಕುತ್ಕೋ. ಫುಲ್ ಒದಾಡ್ಬಿಡು. ಹೆಂಗೂ ಮೆಟ್ರೋ ಖಾಲಿ ಐತೆ ನೋಡು. ಈ ಕಡೆನೂ ಖಾಲಿ ಐತೆ, ಈ ಕಡೆನೂ ಖಾಲಿ ಐತೆ. ಒದಾಡ್ಬಿಡು. ಅಳು ಬರ್ತಾಯ್ತಾ? ಯಾಕೋ ಚಿನ್ನು ಮರಿ ಹತ್ತು ಬಿಡು. ಯಾಕೆ ಅಳ್ತಾ ಇದೆಯಾ? ಯಾಕೆ ಅಳು ಬರ್ತೈತೆ ಹೇಳಲ್ವಾ? ಬೇಕಾಗಿಲ್ಲ, ಹೋಗಿದೆ, ಹೇಳ್ಬೇಡ. ಯಾಕೆ ಅಳು ಬರ್ತೈತೆ ಹೇಳು, ಹೋಗ್ಲಿ. ಒಬ್ಳೇ ಹೋಯ್ತೀಯಾ? ನಾನು ಬರೋದು ಬೇಡ ಜೊತೆಗೆ? ನೋಡಿ ಎಸ್ ಆಗಲೇ ಕೋಪ ಮಾಡ್ಕೊಂಡು ಒಬ್ಳೇ ಹೋಯ್ತಾವಳೆ. ಸೊ ಇನ್ನು 3 ನಿಮಿಷ ಬರುತ್ತೆ ಟ್ರೈನು. ಸುಮ್ಮನೆ ನಂಗೆ ಹೋದರೆ ಏನು ಅರ್ಥ? ಟರ್ನ್ ಬ್ಯಾಕ್. ಓ ಕುತ್ಕೊಳ್ಳೋಕ್ಕೆ ಅಂತ ಬರ್ತಾ ಇರೋದಾ? ಅದನ್ನ ಹೇಳ್ಬಿಟ್ಟು ಹೋಗ್ಬೇಕು. ಕುತ್ಕೊಳ್ಳೋಕೆ ಹಿಂಗೆ ಇಲ್ಲಿ ನೋಡಿ, ಈ ಥರ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕುತ್ಕೋತಾ ಇದ್ದೀನಿ ಅಂತ. ಸೊ ನೋಡೋಣ ಇವಾಗ ಮೆಟ್ರೋ ಬಂದಮೇಲೆ ಅಲ್ಲಿ ಹೆಂಗಿರ್ತೀವಿ. ಮೆಟ್ರೋದಲ್ಲಿ ಹೆಂಗೆ ವಿಡಿಯೋ ಮಾಡೋದು? ಮಲ್ಕೊಬಿಡ್ತೀಯಾ? ಎಷ್ಟು ಸ್ಟಾಪ್ ಇದೆ ಇಲ್ಲಿಂದ? 6 ಸ್ಟಾಪ್ ಇದೆಯಾ? ಓಕೆ, ನಿಂಗೂ ಗೊತ್ತಿಲ್ಲ, ಸುಮ್ಮನೆ ಅದೇ ಅನ್ಕೊಂಡೆ. ಗೈಸ್ ಇವಾಗ ಮಾತಾಡೋದು ಅದಕ್ಕೆ ಒಂದು ಏಟ್ ಹೊಡೆದೆ ನೋಡಿ, ಬರೇನೆ ಬಂದ್ಬಿಡ್ತಾಳೆ. ಮತ್ತೆ ಅದಕ್ಕೆ ಮಾತಾಡಬೇಡ ಅಂತ ಚಾಲೆಂಜ್ ಕೊಡ್ಬೋದು, ಮಾತಾಡಬಾರ್ದು. ಸೊ ಯಶವಂತಪುರದಲ್ಲಿ ಒಂದು ಮಾತು ಮುದ್ದು ತಿರುಗಿಸ್ತಾಳೆ ಗೈಸ್. ಹೆಂಗೆ ಸೊ ಇಡೀ ನಾವು ಮದುವೆ ಆಗಿ ಅಥವಾ ನಾವು ಇಷ್ಟು ವರ್ಷ ಜೊತೆಯಲ್ಲಿದ್ವಲ್ಲ, ಅಷ್ಟು ದಿನಗಳು ವರ್ಷಗಳಲ್ಲಿ ಎಷ್ಟು ಮೌನವಾಗಿರೋದು ಇವತ್ತೇ. ಮಗ ತೋರಿಸು. ಈ ಮಿರರ್ ನೋಡ್ಕೊಂಡು ಕೂತವಳೆ. ನಂಗೆ ಒಂದು ಹಾಡು ನೆನಪಾಯ್ತೈತಿ. ಯಾರೋ ಬಿಟ್ಟು ಹೋದೆ ನೀನು ಕಾರಣ ಅಂತ ಒಂದು ಸಾಂಗ್ ಬರುತ್ತಲ್ಲ. ಯಾರು ಕಿತ್ತಿ ಹೋದ. ಕಿವಿ ಕೇಳ್ತಾ ಅಲ್ವಾ? ತಲೆಮೆ ಕುಡಿಬೇಕಾ? ನೀನು ತಾನೇ ಹೇಳಿದ್ದು ತಲೆಮೆ ಕುಡಿ ಅಂತ. ಇವಾಗ ಮತ್ತೆ ವಾಪಸ್ ಹೊಡಿತೀಯ? ಅಲ್ಲಿ ಹೊಡಿ ಅಂದ. ಹೊಡಿಲ್ಲ. ನಾಗಸಂದ್ರ ಇಳಿಬೇಕು ಅಂತ ಹೇಳ್ತಾ ಇದೆಯಾ? ನಂಗೆ ಅದೆಲ್ಲ ಚೆನ್ನಾಗಿ ಗೊತ್ತು. ನೀನು ಏನೇ ಹೇಳು, ನಿನ್ನ ಮನಸ್ಸಿನ ಮಾತು ನಾನು ಹೇಳ್ತೀನಿ, ಹೇಳು. ಸರಿ, ಸೇ ಐ ಲವ್ ಯು. ಇವಾಗ ನನಗೆ ಹೆಂಗೆ ಹೇಳ್ತೀಯ ನೀನು ನನಗೆ? ಹಂಗಂದ್ರೆ ಓಕೆ ಗೈಸ್, ಇವಾಗ ಎಳಿಬೇಕು.
ಸೊ ಇಳಿದಾದ್ಮೇಲೆ ಇದೆ ಅವಳಿಗೆ ಮಾರಿ ಅಪ್ಪ ಗೈಸ್. ಇವಾಗ ಐಕಿಯಾ ಹತ್ರ ಹೋಗ್ಬೇಕು. ಅಲ್ಲಿ ಐಕಿಯಾ ಸ್ಟೋರ್ ಮೇಲೋಗಿ ಅಂತ ಹೇಳಿದ್ರು. ಹೆಂಗೆ ಹೇಳಿದ್ರು ಬಾಬು? ಹಿಂಗೆ ಹೋಗ್ಬೇಕಾ? ಹಿಂಗೆ ಹೋದ್ರೆ ಏನು ಸಿಗುತ್ತಾ? ಓ ಅಲ್ಲ, ಹಿಂಗೆ ಜಂಪ್ ಮಾಡ್ದ. ಏನು ಮಾಡಿದ್ಯಾ? ಬಾ, ನಾನು ಸಪೋರ್ಟ್ ಕೊಡ್ತೀನಿ. ಓಕೆ ಗೈಸ್, ಐಕಿ ಎಂಟ್ರಿ ಆಗೋಣ, ಆಮೇಲೆ ತಗೋತೀನಿ. ಹೇಳೋಕ್ಕೆ ಆಸೆ ಇದೆಯಾ? ಏನು ಆಸೆನೇ ಇಲ್ಲ ನಮ್ಮ ಜೀವನದಲ್ಲಿ. ತುಂಬ ದೊಡ್ಡ ಆಸೆ ಇದೆ. ನಾನು ಏನಾದರೂ ಕೇಳು, ನೀನು ಗೋಬಿ ಕೊಡಿಸು ಅಂತ, ಅದು ಆಸೆನೇ ಬೇಕಾ? ಆಯಿತಾ? ಅವಾಗ ಏನಾದರೂ ಕೇಳು, ಅವಾಗ ಹೇಳ್ತೀನಿ. ಆಸೆ ಇಲ್ಲ ಅಂತಲ್ಲ, ಹೇಳು ಏನು ಆಸೆ? ನಾನು ಹೋಗ್ಬೇಕಾ? ನಾನು ಎಲ್ಲಿ ಐಕೆ ಹೋಗೋ ದಾರಿಯಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಇಲ್ಲಿ ಹೆಂಗೆ ಹೋಗೋದು ಕೇಳು ಅಂತ ಅಂದರೆ ನೋಡಿ ಗೈಸ್, ಕೇಳ್ತಾನೆ ಇಲ್ಲ ಅವಳು. ಹಾಂ, ಸ್ಟ್ರೈಟ್ ಹೋಗಿ ಅಂತನಾ? ಹಾಂ, ಎಲ್ಲಿದೆ ಹಂಗಂತ? ಇಲ್ಲಿ ಇವಾಗಿರು, ಇಲ್ಲಿ ನೋಡಿ, ಇಲ್ಲಿ ಏನು ಯೂಟರ್ನ್ ತಗೊಳ್ಳಿ ಅಂತನಾ? ಆಯ್ತು. ಈಗ ಅದು ರಾಂಗ್ ಆದ್ರೆ ನಿಂಗೆ ನಾಯಿ ಏಟು. ಎಲ್ಲಿದೆ ಅಲ್ಲಿ? ಓ ಗೈಸ್, ಕಂಡಿಡಿದ್ಬಿಟ್ಲು. ನಂಗೆ ಆ್ಯಕ್ಚುಲಿ ಗೊತ್ತಿತ್ತು, ಬಟ್ ನಾನು ಯಾಕೆ ಇದು ಮಾಡ್ತಾ ಇದ್ದೆ ಅಂದರೆ ಯಾರನ್ನಾರ ಕೇಳಲಿ ಇವಳು ಹೆಂಗೆ ಕೇಳ್ತಾಳೆ ಅಂತ. ಸೊ ಅದಕ್ಕೆ ನಾನು ಇದು ಮಾಡ್ತೆ. ಸೊ ಸ್ವೇಡಿಷ್ ಭಾಷೆ ವೆಲ್ಕಮ್ ಇನ್ ಟಿಲ್ ಐಕಿಯಾ ನಾಕ್ಸಂದ್ರ ಅಂತೆ. ವೆಲ್ಕಮ್ ಟು ಐಕಿಯಾ ನಾಕ್ಸಂದ್ರ ಅಂತೆ ಹಂಗಂದ್ರೆ. ಸೊ ಇವಾಗ ಎಂಟ್ರಿ. ಪಾಪು, ಇಲ್ಲಿ ಐಕಿಯಾಗ ಏನಕ್ಕೆ ಬಂದಿರೋದು ಪಾಪು ಗೊತ್ತಿಲ್ವಾ? ಬಾ, ವಾಪಸ್ ಹೋಗೋಣ. ಬಾ. ಮತ್ತೆ ಹೇಳು, ಏನಕ್ಕೆ ಬಂದಿರೋದು ಐಕಿಯಾಗೆ? ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಟು ಅವರ್ ಆಡಿಯನ್ಸ್, ರೈಟ್? ಹೇಳಲ್ಲ ಹಂಗಾರೆ ವಾಪಸ್ ಹೋಗ್ತೀನಿ ನಾನು. ಹೇಳಿದ್ರೆ ಬರ್ತೀನಿ, ಒಳಗಡೆ ಹೇಳ್ತೀಯಾ? ಏನೋ ನೋಡ್ತಾ ಇದ್ದಾಳೆ. ಏನು ಪಾಪು ಇದು? ಓ ಹ್ಯಾಂಗರ್. ಓ ಪಾಪು, ನೀವು ಇಷ್ಟೊಂದು ಬುದ್ಧಿವಂತ ಅದೇ. ನಾನು ಬೋಟ್ ತೋರಿಸ್ತೇನೆ. ಹಂಗೆ ಹೇಳಿ. ಚೆನ್ನಾಗಿದೆಯಾ ಕ್ವಾಲಿಟಿ? ಅಳ್ಳಾಡ್ತೈತಾ? ಮತ್ತೆ 50 ರೂಪಾಯಿ ಕಟ್ ಮಾಡಿಸ್ತೀಯಾ? ಹಾಂ, ವಾಟ್ ಆರ್ ಯು ಸೇಯಿಂಗ್? ದಿಸ್ ಮೀನ್ಸ್ 50-50 ಆ್ಯಾವ್ರೇಜ್. ಓಕೆ, ಡನ್. ಯು ಟೇಕ್ ಒಂದು, ಅದು ತಳ್ಳೋದೇನಂತಾರೆ ಅದು, ತಗೋ. ತಗೋ ಗಾಯ್ಸ್. ಇವಾಗ ಅದನ್ನು ಕೇಳ್ತಾಳೆ. ಏನಾದರೂ ಕೇಳು ಪಾಪು. ಹಾಂ, ಅವ್ರನ್ನ ಹೋಗಿ ಸೇ ಸಮಥಿಂಗ್. ನೋ, ಇದು ಬೇಡ, ಟೇಕ್ ದಟ್ ಒನ್. ಹಾಂ, ಯಾಕೆ ಅದ್ರಲ್ಲಿ ಹೊಡಿತೀಯಾ? ದೆನ್ ಏನಕ್ಕದು? ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಇರ್ತೀಯಾ? ಮತ್ತೆ ರೂಮ್ ಒಳಗಡೆ. ಸೊ ಬೇಡ ಇದು, ನಡಿ. ಪ್ಲಾಸ್ಟಿಕ್ ಬೇಡ, ನಡಿ ಪಾಪು. ಇರೋದನ್ನೇ ಕ್ಲೀನ್ ಮಾಡಲ್ಲ ಇವಳು, ಇನ್ನೂ ಎಕ್ಸ್ಟ್ರಾ. ನೋ ಪೇಪರ್, ನೋ ಪೆನ್. ಓನ್ಲಿ ನೀನು ಆ್ಯಕ್ಷನಲ್ಲೇ ತೋರಿಸ್ಬೇಕು. ನೋ, ನಾನು ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ಗಾಯ್ಸ್, ಅವಳು ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾಳೆ. ಸೊ ನೋ, ಇದು ನಾನು ಅಲೋ ಮಾಡಲ್ಲ. ಫ್ರಿಡ್ಜಿಗೆ ಇಡೋಕ್ಕಾ? ಇದನ್ನೇನು ಇಡ್ತೀವಿ ಫ್ರಿಡ್ಜಿಗೆ? ಈ ವರ್ಷ ಕಳೆದಾದ್ಮೇಲೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಒಂದು ಒಳ್ಳೆ ಲಕ್ಸುರಿ ಮನೇಲಿ ಇರಬೇಕು ನಾವು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸೊ ವಾಟ್ ಯು ಸೇ? ಟೆಲ್. ನಾನು ಹೇಳಿದ್ನಲ್ಲ, ಅದೇ ಹೇಳಿದೆ. ಓಕೆ, ಡನ್. ವಾಟ್ ಇಸ್ ದಿಸ್? ಐಸ್ ಕ್ಯೂಬ್ದೆ 399. ಇಷ್ಟ ಆಯಿತು ಗೈಸ್, ಬಟ್ 20,000 ಇದೆ ನೋಡಿ. ನೋಡೋಣ, ಲೆಟ್ಸ್ ಸಿ. ಇದು 10,000. ಪಾಪ ಏನೋ ಹೇಳೋಕ್ಕೆ ಬರ್ತಾಯಿದೆಯಾ? ಇದು ಚೆನ್ನಾಗಿದೆ, ಬಟ್ 11,900 ರೂಪಾಯಿ ಆಯಿತಾ? ವರ್ತಿದೆಯಾ? ಬಟ್ ನಮ್ಮ ಮನೆಗೆ ಆಗಲ್ಲ ಪಾಪು. ಇಲ್ಲೋಡು ಇಷ್ಟು ಅಗಲ ಇದೆಯಾ, ಓಡಾಡೋಕ್ಕೆ ಆಗಲ್ಲ ಯಾರೂ. ಆಮೇಲೆ ನಮ್ಮದು ಆ ಸೋಫಾಯಿಂದ ನಾನು ಕೂತಿದ್ದೀನಲ್ಲ, ಇಲ್ಲಿವರೆಗೂ ಇದೆ ಅಷ್ಟೇ ಹಾಲು. ಅಗಲ ಉದ್ದ ಇದೆ ಜಾಸ್ತಿ, ಬಟ್ ಅಗಲ ಇಲ್ಲ. ಸೊ ಬೇರೆ ಮನೆ ಮಾಡಿದಾಗ ವಿ ಕ್ಯಾನ್ ಪ್ಲ್ಯಾನ್ ಅಲ್ವಾ?
ಚೆನ್ನಾಗಿದೆ, ಲುಕ್ ಚೆನ್ನಾಗಿ. ಹೇಳಿ, ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಹೇಳು ಪಪ್ಪು. ಏನು ಸ್ಕ್ರೀನ್ ಹಾಕ್ಬೋದು ತೂತಾ? ಹಾಂ, ನಮ್ಮ ತಾಯಣೆ ಅರ್ಥ ಇದೆಯಲ್ಲ. ಇಲ್ಲಿ ಬಿಡಿ, ಹೋಗ್ಲಿ, ಇದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಏನು ನೋಡ್ತಾ ಇದೆಯಾ? ನಾನಾ? ಇದಾ? ಇಷ್ಟು ಚೆನ್ನಾಗಿದ್ದೀನ ನಾನು? ಬಿ ಪಾಸಿಟಿವ್. ನೋಡಿ, ನಾನು ಎತ್ಕೊಂಡು ಮುತ್ಕೊಡ್ತಾ ಇದೆಯಾ? ಹಾಂ, ನನ್ನ ಮಗಳ ಇವ್ ಹಿಂಗವಳ ಹೋಗಿಲಿ. ನೀನು ಹಿಂಗಿದ್ಯಾ? ನನ್ನ ಮಗಳು ರಾಣಿ ಥರ ಇದ್ದಾಳೆ. ಮಗಳು ನೋಡೋಕೆ ಎಷ್ಟು ಕ್ಯೂಟಾಗಿದ್ದಾಳೆ ಅಲ್ವಾ ಗೈಸ್? ನೀವೇ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ ನೋಡಿ. ಅದು ಚಿಂಪಂಜಿ ತೋರಿಸ್ಬಿಟ್ಟು ನನ್ನ ಮಗಳು ಅಂತವಳೆ. ಸೊ ಆನೆ ಗೈಸ್, ನಮ್ಮ ಮನೇಲಿ ಇನ್ನೂ ದೊಡ್ಡ ಆನೆ ಇದೆ, ಅದನ್ನೇ ಕವರ್ ಕಟ್ಟಿ ಎತ್ತಿಟ್ಟಿದ್ವಿ. ಏನು ನೋಡ್ತಾ ಇದೆಯಾ ಬಾಬು? ಎಷ್ಟು ಎತ್ತದು? ಗೈಸ್ ಏನು ಗೊತ್ತಾ, ಒಂದಷ್ಟು ಅಮೌಂಟ್ನ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ಇಲ್ಲಿ ಏನು ಬೇಕು ಏನು ಬೇಡ ಅಂತ ಯೋಚನೆ ಮಾಡಿಕೊಂಡು ಪಟ ಅಂತ ತಗೊಂಡು ಹೋಗ್ತಾ ಇರಬೇಕು. ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಇದೆ ಇದು ಗೈಸ್. ಇದು ಚೇರು ಇದೆ, ಬಟ್ ಕಲರ್ ಚೇಂಜ್ ಇದೆ. ಇದು ಏನು, ನಾವಿಬ್ರು ನನ್ನ ಮಗಳು ಇಲ್ಲಿ ಕೂತ್ಕೊಳ್ತಾಳೆ ಅಂತನಾ? ಬಾಪ ಏನು ಪಾಪ, ಎಲ್ಲೋದು ನನ್ನ ಮಗಳನ್ನ ಮರೆಯಲ್ಲ ನೀನು? ಹೌ ಇಟ್ಸ್ ಪಾಸಿಬಲ್? ನಿನ್ನ ಮಗಳು ಅಂತನಾ? ದಿಸ್ ಇಸ್ ಗುಡ್ ಆ್ಯಕ್ಚುಲಿ. ಇದೊಂದು ಫೋಟೋ ತಗೋ ನೋಡೋಣ, ಇದು ಮನೆಗೆ ತರಿಸ್ಕೊಳ್ಳೋಣ. ಏನು ಮೇಡಮ್ ಬೇಕಾಯಿತು? ಏನಕ್ಕೆ ಬೇಕಿದು? ನನ್ನ ಅದ್ರಲ್ಲಿ ಕೂರಿಸ್ತೀಯಾ? ಕಟ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ತೀಯಾ? ನೋಡಿ ಗೈಸ್, ಏನೇನು ಪ್ಲ್ಯಾನ್ ಮಾಡ್ಕೊಂಡವಳೆ. ಕುಕ್ಕರ್ಲ್ಲಿ ಹಾಕ್ಬಿಟ್ಟು ಕಟ್ ಮಾಡ್ಬಿಟ್ಟು ಬೇಯಿಸ್ತೀಯಾ? ನೋಡಿ ಗೈಸ್, ನನ್ನ ಕುಕ್ಕರ್ಲ್ಲಿ ಹಾಕಿ ಬೇಯಿಸ್ತಾಳಂತೆ. ಹೊಸ ನ್ಯೂಸ್ ನೋಡಿ. ಅದರಲ್ಲಿ ಫ್ರೈ ಮಾಡಿ ನೀನು ತಿಂತೀಯ? ಏನು ತಿಂತೀಯಾ ನೀನು? ನಿನ್ನ ಮಗಳು, ನನ್ನ ಮಗಳು ತಿನ್ನೋಕ್ಕಾಗಲ್ಲ. ನೋಡಿ ಏನೇನು ಆಸೆ ಇದೆ. ಹಾಂ, ನನಗೆಲ್ಲ ನೀನು ಮಾಡಲ್ಲ ಪಾಪು, ನಂಗೆ ಗೊತ್ತು. ನಾನು ಕಂಡ್ರೆ ನಿನಗೆ ಪ್ರಾಣ. ಸೊ ಪ್ರಾಣನೇ ಸಾಯಿಸಿದ್ರೆ ನೀನೆಲ್ಲಿರ್ತೀಯ? ನೀನೇ ಸತ್ತೋಗ್ತೀಯ. ಓಕೆ ಗೈಸ್, ಬನ್ನಿ ನೋಡೋಣ. ಸ್ವಲ್ಪ ಐಡಿಯಾ ಬಂದಿದೆ, ಒಂದು 2-3 ಫೋಟೋ ತೊಗೊಂಡಿದ್ದೀವಿ. ಅದಾದಮೇಲೆ ನೋಡೋಣ ಏನು ಮಾಡ್ಬೋದು. ಹಳೆ ಮನೆ ಆಗಿರೋದ್ರಿಂದ ಅಷ್ಟು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋಣ. ದಿಸ್ ಗುಡ್ ಅಲ್ಲ? ಹಾಂ, ನಿನಗೆ ಯೂಸ್ ಆಗುತ್ತೆ. ಎಲ್ಲಿಡ್ಬೋದು? ಈರುಳ್ಳಿ ಇದೆಯಲ್ಲ, ಅಲ್ಲಿಡ್ಬೋದಲ್ಲ? ಓಕೆ, ಫೋಟೋ ತಗೋ. ಗಾಯ್ಸ್, ಏನು ಲಕ್ಸುರಿಯಾಗಿ ಕಾಣಿಸ್ತಾ ಇದೆ ಗೊತ್ತಾ? ಸೀರಿಯಸ್ಲಿ ಇದು ವಾವ್. ನೋಡಿ ಗೈಸ್, ಓ ಗೈಸ್, ಇದು ನೋಡಿ, ಮೂಗರು ಕರೀತಾರಲ್ಲ ಅಂತೆ. ಚೆನ್ನಾಗಿದೆ ಅಲ್ಲ? ಹೇಳಿ ಏನಾದರೂ? ಏನಾಯಿತು? ಹೊಡಿತಾ? ಹೊಡಿ ಅದಕ್ಕೆ, ಹೊಡಿ. ನೋಡು, ನಿಂಗೆ ಹೊಡಿತದೆ. ಹಾಂ, ಚೈಲ್ಡ್ ಚಪಾತಿ. ಗೈಸ್, ಸೀರಿಯಸ್ಲಿ ಸಕ್ಕತ್ತಾಗಿದೆ ಗೈಸ್. ನೋಡಿ, ಏನಿಲ್ಲ, ಲಕ್ಸುರಿ. ಓಪನ್ ಮಾಡೋಣ. ವಾ, ಓ, ಬ್ಲೌಸು, ಸೀರೆ, ಡ್ರೆಸ್ಸು, ಪ್ಯಾಂಟು ಎಲ್ಲ ಎತ್ಕೊಂಡು ಬಿಡೋಣ. ಬಾ ನಿಮ್ಮಂಥವ್ರು ತಗೋತೀರಾ ಅಂತಲೇ ಫುಲ್ ಕ್ಲೋಸ್ ಮಾಡೋರು. ಪರ್ಫ್ಯೂಮ್ ಬಾಟ್ಲು, ಸ್ಲಿಪ್ಪರು, ಪಾಪು ಈ ಥರ ಬೇಕಲ್ಲ ನಿಂಗೆ? ಏನು, ನಾನು ನೀನು ಅದ್ರೊಳಗಡೆ ಹೋಗೋಣ. ಮತ್ತೆ ನಂದು ನೀನು, ನೀನೇ ನಾನು, ಮತ್ತೆ ನೀನು ಅಂದರೆ ನಾನು ನೀನು ಆ ಥರ ಇಟ್ಕೊಳ್ಳೋಲ್ಲ ಅಂತನಾ? ಓಕೆ ಪಾಪ, ಆಯಿತು, ಡನ್. ನೋಡಿ ಏನು ಮಸ್ತಾಗಿದೆ. ಜೇನ್ಗೂ ಕರಿತಾ ಇದ್ದಾಳೆ. ಏನು? ಮ್ಯಾಟು. ಹಾಂ, ನಿಮ್ಮನೆಗ? ಏನಕ್ಕೆ? ನನ್ನ ಮಗಳು.
ಗೈಸ್ ಆ್ಯಕ್ಚುಲಿ ನನ್ನ ಮಗಳು ಬಿದ್ದು ಮೊನ್ನೆ ಮೂಗು ವೇಟ್ ಮಾಡ್ಕೊಂಬಿಟ್ಲು ತುಟಿ ಸ್ವಲ್ಪ. ಹೌದು ಆ್ಯಕ್ಚುಲಿ ಇದು ಹಾಕಿದ್ರೆ ನನ್ನ ಮಗಳಿಗೆ ಯೂಸ್ ಆಗುತ್ತೆ ಗೈಸ್. ನಿಜ ನನಗೇನೋ ಒಂಥರ ಹೊಸ ಫೀಲ್ ಆಯ್ತೈತಿ ಇವ್ರ ಜೊತೆ ಇರೋದು ಇವತ್ತು. ಮಾತೇ ಆಡಿಲ್ಲ ಅಂತ. ಸರಿ ಆಯಿತು ಬಾ ಹೋಗ್ಲಿ, ಹೊರಡೋಣ, ಟೈಮ್ ಆಯಿತು. ಪಾಪ್ಸ್ ಗೈಸ್ ಇದು ನೋಡಿ ಗೈಸ್, ಬಾ ಬಾ ಬಾ. ನಮ್ಮ ಹೆಂಡ್ತಿ ಇದನ್ನಂತೂ ನೋಡಿ ಕಳೆದು ಅಲ್ಲೋ ಏನು ಗೈಸ್, ಇವಳು ತಿನ್ನಕ್ಕೆ ಹುಟ್ಟಿದ್ದಾಳೆ ಅಂತ ನಾನು ಅವಾಗ ಹೇಳಲ್ವಾ? ಸೊ ನಿಜ ತಾನೇ? ದಟ್ ಇಸ್ ರೈಟ್. ಹಾಂ, ದಟ್ ಇಸ್ ರೈಟ್ ಆರ್ ರಾಂಗ್? ಅಬ್ಬಾ ನೀನು ಇರೋದು ಒಬ್ಳು 3 ಎತ್ಕೊಂಡ್ರೆ ಗೈಸ್. ಇದೆಲ್ಲ ಸೆಲ್ಫ್ ಸರ್ವಿಸ್ ಯಾವ ಥರ ಮಾಡಿದ್ದಾರೆ ನೋಡಿ ಗೈಸ್. ಒಂದು ಪ್ಲೇಟ್ ಎತ್ಕೊಂಡು ಅವ್ರಿಗೆ ಬೇಕಾಗಿರೋದು ಎತ್ಕೊಂಡು ಹೋಗಿ ಅಲ್ಲಿ ಬಿಲ್ ಮಾಡಿಸೋದು. ಅವು ಇಂಪ್ರೂವ್ಡ್ ಹೋಟೆಲಲ್ಲಿ ಇದೇ ಥರ ಮಾಡಿದ್ರೆ ಏನು ಬೇಕು ಹಾಂ? ಚೀಸ್ ಕೇಕ್, ಚಾಕ್ಲೇಟ್ ಫಡ್ಜ್ ಕೇಕು 190. ಪ್ಲೀಸ್ ಕೀಪ್ ದಿಸ್ ಡೋರ್ ಕ್ಲೋಸ್ಡ್ ಅಂತೆ. ಎಲ್ಲ ಆಲ್ಮೋಸ್ಟ್ ಇದು ಏನದು ಫ್ರೋಝನ್ ಅಲ್ಲ, ಅಂದರೆ ಇದು ಫ್ರೆಶ್ ಮಾಡಿ ಹಂಗೆ ಇಟ್ಟಿದ್ದಾರೆ ಅನಿಸುತ್ತೆ ಮೇ ಬಿ. ಸೊ ಸಾಲ್ಮನ್ ರ್ಯಾಪ್ ಅಂತೆ ಪಪ್ಪು. ಹೇಗಿದೆ? ಮಾತಾಡ್ಬಿಟ್ಟೆ ಹಿಂಗೆ ಅನಿಸ್ತಾ ಇದೆ, ಮಾತಾಡ್ತಾ ಇಲ್ವಲ್ಲ? ಹೆಂಗೂ ಅನಿಸ್ತಾ ಇಲ್ವಾ? ಆರಾಮಾಗಿದ್ಯಾ? ಚೆನ್ನಾಗಿಲ್ಲ? ಮಾತಾಡ್ಬೇಕಾ? ಏನು ಮಾತಾಡ್ತೀಯಾ? ತಿನ್ನು ಆಯ್ತು. ರಿಯಲ್ ಫ್ಲವರ್ಸ್ ಇದೆಲ್ಲ ನೋಡಿ, 150. ಏನು ಮಾಡ್ತಾಯಿದ್ದೀವಿ ಬಾಬು? ಏನೋ ಮಾತಾಡಿದೆ? ಮಾತಾಡಿದೆ. ಏನು ಹೇಳು ಆಯಿತು. ಟೈಟಲ್ಲಾ ಗೊತ್ತಿಲ್ಲ, ನೀನೇ ಹಾಕು. ಗೈಸ್ ರೀಲ್ ಅಪ್ಲೋಡ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಕೇಳ್ತಾ ಇದ್ದಾಳೆ ಟೈಟಲ್ ಏನು ಹಾಕ್ಬೋದು. ಸೊ ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಖತ್ ಟಯರ್ಡ್ ಆಗಿದೆ. ಸೊ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಐ ಥಿಂಕ್ ಇವಳು ಟಯರ್ಡ್ ಆಗಿದ್ದಾಳೆ. ಏನೋ ಹೇಳಿದ್ಲು ಮನೇಲಿ ತಗೋ ಅಂತ ಅಲ್ಲ. ಆಲ್ರೆಡಿ 3 ಸಲ ಮಾತಾಡಿದ್ದೀಯ ನೀನು. ಓಕೆ ಗೈಸ್, ಮನೇಲಿ ಕಂಟಿನ್ಯೂ ಮಾಡ್ತೀನಿ. ನಾನು ಇಡ್ಲಿ ತಿಂತಾಯಿದ್ದೀನಿ. ಸೀರಿಯಸ್ಲಿ ಸಖತ್ ಹೊಟ್ಟೆಸಿದ್ದು, ಅದೇನೋ ಗೊತ್ತಿಲ್ಲ. ಅಲ್ಲಿ ನನಗೆ ಏನೂ ಇಷ್ಟ ಆಗಲಿಲ್ಲ. ನಾನು ಬೇರೆ ಡಯಟಲ್ಲಿದ್ದೀನಿ, ಅಲ್ಲೆಲ್ಲ ಪ್ರೊಸೆಸ್ಡ್ ಫುಡ್ಡೇ ಇದೆ. ಮಿಸ್ ಆಗೋದು ಬೇಡ ಅಂದ್ಬಿಟ್ಟು ಇಡ್ಲಿ ತಿಂತಾ ದೋಸೆ ಆದಮೇಲೆ ಒಂದು ಕಪ್ ಸಾಂಬಾರು ಅಷ್ಟೇ. ನಿನಗೆ ಮಸಾಲೆ ದೋಸೆ ಕೊಡಿಸಿಲ್ವಾ? ಬರುತ್ತೆ ಎಲ್ಲ ಸೆಲ್ಫ್ ಸರ್ವಿಸ್. ಅವಳು ಯಾವುದೂ ನಾನು ತಂದು ಕೊಟ್ಟಿಲ್ಲ. ತಿನ್ನು ಆಯಿತು. ಗೈಸ್ ಇವಾಗ ಮನೆ ಹತ್ರ ಬಂದ್ವಿ. ನನ್ನ ಮಗಳು ಆಲ್ರೆಡಿ ಅವ್ರ ಅಮ್ಮ ಮನೆ ಹತ್ರ ಬಂದಿದ್ದೀವಿ. ಅವ್ರ ಅಮ್ಮ ಮನೆ ಹತ್ರ ಕೀಸ್ಕೊಂಬರೋಕ್ಕೆ ಅಂತ ಹೋಗೋಳೆ. ನನ್ನ ಮಗಳು ಆಗಲೇ ಸೌಂಡ್ ಮಾಡ್ತಾಳೆ ಅಂತ. ಅದು ನಂಗೆ ಕೇಳಿಸ್ತಾ ಇದೆ. ಕೇಳಿಸ್ಕೊಂಡ್ರೆ ಒಂಥರ ಏನೋ ಒಂಥರ ಖುಷಿ. ಸೌಂಡು ಕಿರಿತಾ ಇದ್ದಾಳೆ ಅಂತ. ಅಪ್ಪ ಆಗಿರೋರಿಗೆ ಆ ಫೀಲು ಗೊತ್ತಿರುತ್ತೆ. ಅದು ಹೆಣ್ಮಕ್ಳು ಅಪ್ಪ. ಸ್ಮೆಲ್ ನೋಡಿ ಅವಳು ನನ್ನ ನೋಡಿ ಸ್ಮೆಲ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಯ್ ಮಾಡಕ್ಕೆ ಬರ್ತಾಳೆ. ಮಗಳೇ ಓನ್ ಮಾಡ್ತಿದ್ದವ ಇಲ್ಲಿ ಓನ್ ಮಾಡ್ತಿದ್ದೆ ನೀನು ಕಳ್ಳಮ್ಮ. ಫ್ಲೈಂಗ್ ಕಿಸ್ ಕೊಡು ಮಗಳೇ. ಇಲ್ಲಿ ನಮಸ್ಕಾರ ಮಾಡು ಮಗಳೇ, ಇಲ್ಲಿ ನಮಸ್ಕಾರ ಮಾಡು. ವಾವ್ ಸೂಪರ್.
ಫ್ಲೈಂಗ್ ಕಿಸ್ ಕೊಡು ಇಲ್ಲಿ, ಫ್ಲೈಂಗ್ ಕಿಸ್ ಕೊಡು. ವಾವ್ ಸೂಪರ್ ಮಗಳ. ಡ್ಯಾನ್ಸ್ ಮಾಡಿ, ಡ್ಯಾನ್ಸು ನೋಡಿ. ಎಸ್ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತಾರೆ. ನೋಡಿ ನೋಡಿ ಎಸ್. ಸರಿ ಬಾ ಮನೆಗೆ ಹೋಗೋಣ. ಎಸ್ ಹೆಂಗೆ ಆಡ್ತಾ ಇದ್ದಾಳೆ ಮಗಳೇ, ಇಲ್ಲಿ ಹೇಳು. ಕೂ ಹಾಡು ಹೇಳು ಮಗಳೇ, ಒಂದು ಹಾಡು ಹೇಳು, ಹಾಡು ಹೇಳುವ, ಹಾಡು ಇದು ಹಾಡು ಆ ಥರ ಇಲ್ಲ, ಕೋತಿ ಆಡುತ್ತಲ್ಲ ಹಂಗೆ ಆಡ್ತಾ ಇದೆಯಾ. ಗೈಸ್ ನೆನ್ನೆ ಆ್ಯಕ್ಚುಲಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂತ ಅಂದರೆ ಸ್ವಲ್ಪ ಬೇಜಾರಾಯಿತು. ಆ ಮೂಡ್ ಔಟಲ್ಲೇ ಲೈಕ್ ಲಾಗ್ ಬೇಡ ಏನು ಬೇಡ ಅನಿಸ್ತು. ಅದಕ್ಕೇ ನಾನು ಸ್ಟಾಪ್ ಮಾಡಿಬಿಟ್ಟೆ. ಏನು ಮೂಡ್ ಔಟ್ ಅಂತ ಅಂದರೆ ನಮ್ಮದು ಇನ್ಸ್ಟಾಗ್ರಾಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಏನು ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಸೊ ಲಾಗ್ ಇಷ್ಟೇ. ಐಕೆಯಿಂದ ಬಂದು ನನ್ನ ಮಗಳನ್ನ ಮಾತಾಡಿಸಿ ಮನೆ ಹತ್ರ ಬಂದೆ. ಫೋನ್ ಓಪನ್ ಮಾಡಿದ್ರೆ ಅದು ಮೆಸೇಜ್ ಬಂದಿತ್ತು. ಸೊ ಇವಾಗ ಅದ್ರ ಬಗ್ಗೆನೇ ತಲೆ ಓಡ್ತಾ ಇದೆ, ಏನು ಮಾಡೋದು ಅಂತ. ಲೈಕ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಬಗ್ಗೆ ಯಾರಿಗಾದ್ರೂ ಸ್ವಲ್ಪ ಜಾಸ್ತಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಅಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇನು ಪ್ರಾಬ್ಲಮ್ ಅದನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಬೇಕು. ಅಲ್ಲಿವರೆಗೂ ಹಿಂಗೆ ಇರುತ್ತೆ. ಸೊ ಯಾ, ಬಾಯ್ ಗೈಸ್. ಬಾಯ್ ಗೈಸ್.